ಹನಿ ಟ್ರ್ಯಾಪ್ ಬಗ್ಗೆ ವಿಧಾನಸಭೆ ಒಳಗಡೆ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಚರ್ಚೆ ಆದಾಗ 3 ಜನ ಮಂತ್ರಿಗಳು, ಸೀನಿಯರ್ ಮಂತ್ರಿಗಳು ಮಾತಾಡಿದಾಗ ನಮಗೆ ಹನಿ ಟ್ರ್ಯಾಪ್ ಆಗ್ಯದಂತ ಹೇಳಿದಾಗ ಗೌರವದಿಂದ ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕಾಗಿತ್ತು ಸಿದ್ದರಾಮಯ್ಯನವರು. ಆಡಳಿತ ಮಾಡುವಂಥ ನೈತಿಕತೆಯನ್ನು ಕಳ್ಕೊಂಡವರು ಸಿದ್ದರಾಮಯ್ಯನವರು. ಅದಕ್ಕೆ ಉತ್ತರನೇ ಕೊಡ್ತಾ ಇಲ್ಲ. ಹಿಂದೆ ಸಿದ್ದರಾಮಯ್ಯನವ್ರು ಹೇಳ್ತಿದ್ರು, ನಮ್ಮ ಪಕ್ಷದ ಯಾರೋ ಒಬ್ಬ ಕಾರ್ಯಕರ್ತ ಅಥವಾ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅವ್ರಿಗೆ ಯಾವುದೇ ಒಂದು ಪಕ್ಷದ ಜವಾಬ್ದಾರಿ ಇಲ್ಲದಂಥ ಮನುಷ್ಯ ಸಂವಿಧಾನ ಬದಲು ಮಾಡ್ತೀವಿ ಅಂದಾರಂತೇಳಿ ಇಡೀ ದೇಶದ ತುಂಬ ಹೋರಾಟ ಮಾಡಿದ್ರಿ. ಆವಾಗ ಸಿದ್ದರಾಮಯ್ಯನವ್ರು ಬಳಸಿದ ಭಾಷೆ ಏನು? ಸಂವಿಧಾನ ಬದಲು ಮಾಡಿದರೆ ರಕ್ತ ಕ್ರಾಂತಿ ಆಗ್ತದ ಅಂತ ಹೇಳಿದರು, ರಕ್ತ ಕುದಿತಾ ಇದೆ ಅಂತ ಹೇಳಿದರು. ಹಾಗಾದರೆ ಸಿದ್ದರಾಮಯ್ಯನವ್ರ ರಕ್ತ ಇವತ್ತು ತಣ್ಣಗಾಗಿದೆಯಾ? ಕುದಿತಾ ಇಲ್ಲ. ರಕ್ತ ಕ್ರಾಂತಿ ಮಾಡಬೇಕಾಗಿತ್ತು.